ಹಾಸನದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕಾರಣ ಪ್ರಜ್ವಲ್ ಅವ್ರನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿ 100ಕ್ಕೂ ಹೆಚ್ಚಿನ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ ಹಾಸನದಲ್ಲಿ. ಹಲವು ಸಂಘಟನೆಗಳಿಂದ ಬೃಹತ್ ಹೋರಾಟ ಹಾಸನದಲ್ಲಿ ಪ್ರಜ್ವಲ್ ಅವರ ಬಂಧನಕ್ಕೆ ಒತ್ತಾಯಿಸಿ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಸೇರಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸೋದರ ಮುಖಾಂತರ ಅಶ್ಲೀಲ ವಿಡಿಯೋ ಹಂಚಿದವರ ವಿರುದ್ಧವೂ ಕ್ರಮ ಆಗಬೇಕು ಅಂತ ಗಮನಿಸ್ತಾ ಇದ್ರಿ. ಇಡೀ ಹಾಸನದಲ್ಲಿ ಜನಜಂಗುಳಿಯಿಂದಲೇ ಆ ರಸ್ತೆ ತುಂಬಿದೆ. ಕಾರಣ ಪ್ರತಿಭಟನೆ ನಡೀತಾ ಇದೆ. ಬರ್ತಾ ಇದ್ದಂತೆ ಪ್ರಜ್ವಲ್ ಅವ್ರನ್ನ ಬಂಧಿಸಬೇಕು ಮತ್ತು ಈ ಪೆನ್ ಡ್ರೈವ್ ನ ಅಶ್ಲೀಲ ವಿಡಿಯೋವನ್ನ ಹಂಚಿದವರ ವಿರುದ್ಧವೂ ಕೂಡ ಕ್ರಮವನ್ನ ತಗೊಳ್ಬೇಕು ಅಂತ ಒತ್ತಾಯಿಸಿ ನೂರಾರು ಸಂಘಟನೆಗಳು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಕಾರ್ಯಕರ್ತರೆಲ್ಲರೂ ಕೂಡ ಸೇರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ ಹಾಸನದ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಇದು ಹಾಸನದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್. ಮೊದಲ ಕಾರಣ ಅವ್ರು ಕೊಡ್ತಾ ಇರುವಂತದ್ದು ಮೊದಲು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಬೇಕು ಅಂತ. ಮತ್ತೊಂದು ಕಡೆ ಆ ವಿಡಿಯೋಗಳನ್ನ ಹಂಚಿದ್ರಲ್ಲ, ಪೆನ್ ಡ್ರೈವ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರಲ್ಲ, ಅವ್ರಗಳ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಒತ್ತಾಯಿಸಿ ನಡೆಸ್ತಾ ಇರುವಂತಹ ಪ್ರತಿಭಟನೆ. ಮಗದೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಮಧ್ಯರಾತ್ರಿ 12:30 ಸುಮಾರಿಗೆ ಅವರು ಬರ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಅತಿ ದೊಡ್ಡ ಪ್ರಮಾಣದಲ್ಲೇ ಒಂದು ಜನಸಂಖ್ಯೆ ಸೇರಿದೆ. ಸೊ ಪ್ರತಿಭಟನೆ ಯಾವ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ? ಎಲ್ಲಿ ತನಕ ಈ ಮೆರವಣಿಗೆ ನಡೆಯುತ್ತೆ? ಡೀಟೇಲ್ಸ್ ಕೊಡೋದಾದ್ರೆ ಶಶಿಧರ್. ವಿದ್ಯಾ, ಏನು ಇಡೀ ರಾಜ್ಯ ಅಲ್ಲದೆ ದೇಶವನ್ನು ಅಲ್ಲೋಲ ಕಲ್ಲೋಲ ಎಬ್ಬಿಸಿರ್ತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದ ವಿರುದ್ಧ ಇಂದು ಹಾಸನದಲ್ಲಿ 113ಕ್ಕೂ ಹೆಚ್ಚು ಸಂಘಟನೆಗಳು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರ್ಬೋದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು NR ವೃತ್ತ ಹೇಮಾವತಿ ಪ್ರತಿಮೆಳೆಯಿಂದ ಸುಮಾರು 5,000 ಮಂದಿ ವಿವಿಧ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹೇಮಾವತಿ ಪ್ರತಿಮೆಯಿಂದ ಚಾಲನೆಯನ್ನು ಕೊಡಲಾಯಿತು. ಅನಂತರ ಈಗ NR ಸರ್ಕಲ್ ವೃತ್ತದ ಮೂಲಕ DC ಕಚೇರಿ ಹಾಕಿರ್ತಕ್ಕಂತಹ ವೇದಿಕೆವರೆಗೂ ಈ ಪ್ರತಿಭಟನಾ ಮೆರವಣಿಗೆ ಸಾಗುತ್ತೆ. ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ ಸುಭಾಷಿಣಿಯಲ್ಲಿ SR ಹಿರೇಮಠ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಅಲ್ಲದೆ ಈ ಪ್ರತಿಭಟನೆ ಮೆರವಣಿಗೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ಖುದ್ದು SP ಅವರೇ ಪ್ರತಿಭಟನಾ ಮೆರವಣಿಗೆ ಸಾಕ್ತಾರೆ. ಅಲ್ಲದೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು ಪೊಲೀಸರನ್ನ ಈಗ ಇಲ್ಲಿ ನಿಯೋಜಿಸಲಾಗಿದೆ. ಪ್ರತಿಭಟನಾ ಮೆರವಣಿಗೆಯಲ್ಲಿ ಎಲ್ಲರೂ ಸಹ ಭಿತ್ತಿಪತ್ರಗಳನ್ನು ಹಿಡಿದು ಸಾಕ್ತಾ ಇದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೂಡಲೇ ಅವ್ರನ್ನ ಬಂಧಿಸಬೇಕು. ಅದರ ಜೊತೆಗೆ ಪೆನ್ ಡ್ರೈವ್ಗಳನ್ನು ರಾಜಕೀಯಕ್ಕೋಸ್ಕರ ಹಂಚಿಸಿ ಹಲವಾರು ಮಹಿಳೆಯರನ್ನ ಎಲ್ಲಿಯೂ ಸಹ ಅವರ ಕುಟುಂಬ ಎಲ್ಲರೂ ಸಹ ತಲೆ ಎತ್ತಂತೆ ಮಾಡಿದಂಥ ಆರೋಪಿಗಳಿಗೂ ಸಹ ಈ ಪ್ರಕರಣದಲ್ಲಿ ತನಿಖೆ ನಡೆಸಿ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ವೇದಿಕೆ ಬಳಿ ತಲುಪುತ್ತೆ. ಆ ನಂತರ ವೇದಿಕೆಯಲ್ಲಿ ಹಲವಾರು ಸಂಘಟನೆಗಳ ಮುಖಂಡರು ಭಾಷಣವನ್ನು ಮಾಡಲಿದ್ದಾರೆ. ಅಲ್ಲದೆ ಪ್ರಜ್ವಲ್ ರೇವಣ್ಣ ಅವರ ಬಂಧಿಸುವಲ್ಲಿ ಸಂಪೂರ್ಣ ವಿಫಲ ಆಗಿರುವಂತಹ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ವಿರುದ್ಧವೂ ಸಹ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಅಲ್ಲದೆ ಸಂತ್ರಸ್ತ ಮಹಿಳೆಯರಿದ್ದರೆ ಅವರ ಘನತೆಯನ್ನು ಹೆಚ್ಚಿಸಬೇಕು, ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕು. ಅಲ್ಲದೆ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ಈಗ ಪ್ರತಿಭಟನಾಕಾರರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ವಿದ್ಯಾ, ಶಶಿಧರ್, ಈ ಸಂಘಟನೆಗಳ ಜೊತೆಗೆ ಪೊಲಿಟಿಕಲ್ ಟಚ್ ಕೂಡ ಸಿಕ್ದಂಗೆ ಕಾಣಿಸ್ತದೆ ಮೇಲ್ನೋಟಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ? ವಿದ್ಯಾ, ಪ್ರಮುಖವಾಗಿ ಈ ಸಂಘಟನೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲದೆ ಎಲ್ಲರೂ ಹೊರ ಜಿಲ್ಲೆಗಳಿಂದ ಸಹ ಬಸ್ಗಳಲ್ಲಿ ಆಗಮಿಸಿದರೆ ಅದೇ ಬೃಹತ್ ಆದಂಥ ಒಂದು ವೇದಿಕೆಯನ್ನು ಸಹ ಹಾಕಲಾಗಿದೆ. ಇವೆಲ್ಲವೂ ಸಹ ಎಲ್ಲೋ ಒಂದು ರೀತಿ ರಾಜಕೀಯ ಹಿನ್ನೆಲೆ ಇದುವುದು ಏನೋ ಒಂದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನಾಕಾರರು ಸೇರಿರೋದು, ಅಲ್ಲದೆ ಬಂದಿರತಕ್ಕಂತಹ ಎಲ್ಲರಿಗೂ ಬಸ್ನ ವ್ಯವಸ್ಥೆ ಇರ್ಬೋದು ಎಲ್ಲವನ್ನೂ ಸಹ ಕಲ್ಪಿಸಲಾಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ BJP ಮುಖಂಡರು ಹಾಗೂ JDSನವರ ಆರೋಪ, ಇದಕ್ಕೆ ಕಾಂಗ್ರೆಸ್ನ ಬೆಂಬಲವಿದೆ ಅಂತ ಈ ಆರೋಪವನ್ನು ಮಾಡ್ತಾರೆ ಇಲ್ಲಿ. ಆದರೆ ಇದನ್ನು ಹೊರತುಪಡಿಸಿ ಇಂತಹ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ಹಾಸನದಲ್ಲಿ, ಅದು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಹೊರಬಂದ ನಂತರ ಇದೇ ಮೊದಲು ನಡೀತಾ ಇರ್ತಕ್ಕಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಹಾಸನದ ಸಂಸದರನ್ನ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕು ಆದಷ್ಟು ಬೇಗ ಅಂತ ಹಾಸನದಲ್ಲೇ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಸಾವಿರಾರು ಸಂಖ್ಯೆಯಲ್ಲಿ, ಎಲ್ಲೆಲ್ಲೂ ಕಣ್ಣು ಹಾಯಿಸಿದಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರನ್ನ ಗಮನಿಸ್ತಾ ಇದ್ದೀವಿ.
ಓಕೆ, ಮಹಿಳೆಯರ ಈಗ ಗಮನಿಸ್ತಾ ಇದ್ರಿ, ಮಹಿಳೆಯರ ಘನತೆಯನ್ನ ಎತ್ತಿ ಹಿಡಿಯೋಣ ಅನ್ನುವ ಘೋಷವಾಕ್ಯದೊಂದಿಗೆ ಇನ್ನೂ ಹಲವು ಘೋಷವಾಕ್ಯಗಳನ್ನ ಕೂಗೋದ್ರ ಮುಖಾಂತರ ನಮ್ಮ ಹೋರಾಟ ಯಾವುದಕ್ಕೆ, ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಆದಷ್ಟು ಬೇಗ ರದ್ದತಿ ಮಾಡಿ ಅವ್ರನ್ನ ಕರೆಸಬೇಕು, ಅದೆಲ್ಲವೂ ಆಗಿದೆ. ಬಟ್ ಇವ್ರು ಕೇಳ್ತಾ ಇರುವಂತದ್ದು ಬಂಧಿಸಬೇಕು ಮತ್ತು ವಿಡಿಯೋ ಹಂಚಿದವ್ರನ್ನ ಕೂಡ ಅರೆಸ್ಟ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆ. ಮತ್ತು ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಪೊಲಿಟಿಕಲ್ ಟಚ್ ಅನ್ನ ಕೂಡ ಪಡೆದುಕೊಂಡಿದೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನ ಸೇರಿದ್ದಾರೆ ಇಲ್ಲಿಗೆ.